Hello dear students, welcome to Biology Bridge Course program, and in this video I am going to explain about the photosynthetic pigments, which is related to topic in first PUC, photosynthesis in higher plants. So let us move to the today's topic, study of photosynthetic pigments. Photosynthesis, the Kannada meaning of this term is ದ್ಯುತಿಸಂಶ್ಲೇಷಣ ಕ್ರಿಯೆ. ದ್ಯುತಿಸಂಶ್ಲೇಷಣೆ ಕ್ರಿಯೆ ಅನ್ನೋದಕ್ಕೆ ಇಂಗ್ಲಿಷ್ ಒಳಗೆ ಫೋಟೋಸಿಂಥಸಿಸ್ ಅಂತ ಕರೀತಾರೆ. ಆ್ಯಂಡ್ ಪಿಗ್ಮೆಂಟ್ಸ್, ಪಿಗ್ಮೆಂಟ್ಸ್ ಮೀನ್ಸ್ ಕಲರ್ಡ್ ಸಬ್ಸ್ಟೆನ್ಸಸ್. ಯಾವ ಸಬ್ಸ್ಟೆನ್ಸ್ಗಳಿಗೆ ಕಲರ್ ಇರ್ತದೆ ಅವುಗಳನ್ನು ಪಿಗ್ಮೆಂಟ್ ಅಂತ ಕರೀತಾರೆ. ಸರ್, ಫಾರ್ ಎಕ್ಸಾಂಪಲ್, ದ ಫ್ಲವರ್ಸ್ ಹ್ಯಾವ್ ಡಿಫ್ರೆಂಟ್ ಅಟ್ರಾಕ್ಟಿವ್ ಕಲರ್ಸ್. ಇಡೀ ಒಂದು ಪ್ಲಾಂಟ್ ಬಾಡಿನ ತಗೊಂಡ್ರೆ ಅಲ್ಲಿ ಬಹಳಷ್ಟು ಅಟ್ರಾಕ್ಟಿವ್ ಕಲರ್ಗಳನ್ನು ಹೊಂದಿರೋ ಅಂಥವು ಅಂದ್ರೆ ಫ್ಲವರ್ಸು. ಆ್ಯಂಡ್ ದೋಸ್ ಅಟ್ರಾಕ್ಟಿವ್ ಕಲರ್ಸ್ ಆಲ್ವೇಸ್ ಅಟ್ರಾಕ್ಟ್ ದ ಇನ್ಸೆಕ್ಟ್ಸ್. ಆ ಫ್ಲವರಿಗಿರೋ ಅಂಥ ಕಲರು, ಫ್ಲವರಿಗಿರೋ ಅಂಥ ಸ್ಮೆಲ್ಲು, ಆ್ಯಂಡ್ ಫ್ಲವರ್ ಒಳಗಿರೋ ಅಂಥ ನೆಕ್ಟರ್ ಮೀನ್ಸ್ ಮಕರಂದ, ಇವೆಲ್ಲ ಕ್ಯಾರೆಕ್ಟರ್ಗಳು ಇನ್ಸೆಕ್ಟ್ಗಳನ್ನು, ಪರ್ಟಿಕ್ಯುಲರ್ಲಿ ದ ಹನಿ ಬೀಸ್, ಜೇನು ನೊಣಗಳನ್ನು ಆ್ಯಂಡ್ ಬಟರ್ಫ್ಲೈಸ್, ಪತ್ರಗಿತ್ತಿಗಳನ್ನು ತಮ್ಮ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ಕೋತಾವ. ಸೊ ಈ ಪಿಗ್ಮೆಂಟ್ಗಳು ಇರೋದ್ರಿಂದಾನೇ ದ ಫ್ಲವರ್ಸ್ ಹ್ಯಾವ್ ಡಿಫರೆಂಟ್ ಕಲರ್ಸ್. ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಓನ್ಲಿ ಅಬೌಟ್ ದ ಫೋಟೋಸಿಂಥೆಟಿಕ್ pigments, means the pigments which are involved in the photosynthesis. ಫೋಟೋಸಿಂಥಸಿಸ್ಗೆ ಬೇಕಾಗಿರೋ ಅಂಥ ಪಿಗ್ಮೆಂಟ್ಗಳ ಬಗ್ಗೆ ಮಾತ್ರ ನಾ ಈ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ ಅಸ್ ಮೂವ್ ಟು ದ ಡೀಟೇಲ್ಸ್. ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಈಸ್ ಎ colored biological compound that is present in chloroplasts and photosynthetic bacteria which captures light energy for photosynthesis. ಸೊ ಇದರದ ಎಕ್ಸ್ಪ್ಲನೇಷನನ್ನು ನೋಡೋಣ. ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಅಂದರೆ ಏನು? ದೀಸ್ ಆರ್ ಕಲರ್ಡ್ ಬಯಲಾಜಿಕಲ್ ಕಾಂಪೌಂಡ್ಸ್. All the colored substances are not called biological compounds. This you need to understand in a proper way. ಎಲ್ಲ ಥರದ ಬಣ್ಣಗಳಿಗೆ ಅಥವಾ ಬಣ್ಣದ ವಸ್ತುಗಳಿಗೆ ನಾವು ಬಯಾಲಜಿಕಲ್ ಕಾಂಪೌಂಡ್ ಅಂತ ಕರೆಯೋದಿಲ್ಲ. ಮತ್ತು ಯಾಕೆ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಗಳನ್ನು ಬಯಾಲಜಿಕಲ್ ಕಾಂಪೌಂಡ್ಸ್ ಅಂತ ರೆಫರ್ ಮಾಡ್ಲಿಕ್ಕತ್ತೀನಿ? ಬಿಕಾಸ್ ದೀಸ್ ಆರ್ ದ ಪರ್ಟಿಕ್ಯುಲರ್ ಪಿಗ್ಮೆಂಟ್ಸ್ which are found in living organisms, whether it is plant body or it is animal body. ಈ ಆ್ಯನಿಮಲ್ ಬಾಡಿ ತಗೊಂಡ್ರೆ ನಮ್ಮ ಬಾಡಿ ಒಳಗೂ ಪಿಗ್ಮೆಂಟ್ ಅದ. ವಾಟ್ ಈಸ್ ದಟ್ ಪಿಗ್ಮೆಂಟ್? ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರೆಡ್ ಕಲರ್ ಆಫ್ ದ ಬ್ಲಡ್. ಯಾಕೆ ಬ್ಲಡ್ ರೆಡ್ ಕಲರಿಗೆ ಕಾಣಿಸ್ತದ ಅಂತಂದರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಹಿಮೋಗ್ಲೋಬಿನ್. ಯಾವುದೇ ಸಬ್ಸ್ಟೆನ್ಸು ಕಲರನ್ನು ಪ್ರೊಡ್ಯೂಸ್ ಮಾಡ್ತಿದ್ರೆ ಅದಕ್ಕೆ ಪಿಗ್ಮೆಂಟ್ ಅಂತ ಕರಿಬೇಕು. ಸೊ ಹಿಮೋಗ್ಲೋಬಿನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ರೆಡ್ ಕಲರ್ಡ್ ಪಿಗ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ರೆಡ್ ಕಲರ್ ಆಫ್ ದ ಬ್ಲಡ್. ದಿಸ್ ಈಸ್ ಒನ್ ಎಕ್ಸಾಂಪಲ್. Another one is skin color. The skin colors are of different types. ಯಾರೋ ಬಹಳ ವೈಟಿಶ್ ಇರ್ತಾರ, ಯಾರಿಗೋ ಸ್ಕಿನ್ ಕಲರ್ ಮೀಡಿಯಮ್ ಇರ್ತದೆ, ಆ್ಯಂಡ್ ಕೆಲವೊಬ್ಬರಿಗೆ ಸ್ಕಿನ್ ಕಲರ್ ಡಾರ್ಕ್ ಬ್ಲ್ಯಾಕ್ ಇರ್ತದೆ. ಬಹಳಷ್ಟು ಶೇಡ್ಸನ್ನು ನಾವು ಸ್ಕಿನ್ ಕಲರ್ ಒಳಗೆ ನೋಡ್ತೀವಿ. ಸ್ಕಿನ್ ಕಲರ್ ಆಲ್ವೇಸ್ ಇಟ್ ಈಸ್ ವೇರಿಯಿಂಗ್ ಫ್ರಾಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಈ ಸ್ಕಿನ್ ಕಲರಿಗೆ ಬೇಕಾಗೋ ಅಂಥ ಪಿಗ್ಮೆಂಟಿಗೆ, ಅಗೇನ್ ಐ ಆಮ್ ಯೂಸಿಂಗ್ ದ ಟರ್ಮ್ ಪಿಗ್ಮೆಂಟ್,
ಕಲರ್ಡ್ ಸಬ್ಸ್ಟೆನ್ಸಿಗೆ ಮೆಲಾನಿನ್ ಅಂತ ಕರೀತಾರೆ. ಆ್ಯಂಡ್ ದಿಸ್ ಮೆಲಾನಿನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡಿಫರೆಂಟ್ ಶೇಡ್ಸ್ ಆಫ್ ದ ಸ್ಕಿನ್. ಮನುಷ್ಯನ ಚರ್ಮಕ್ಕೆ ಇರೋವಂಥ ಬೇರೆ ಬೇರೆ ಕಲರ್ಗಳನ್ನು ಈ ಮೆಲಾನಿನ್ ಕಂಟ್ರೋಲ್ ಮಾಡ್ತದೆ. ಒನ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಐ ವುಡ್ ಲೈಕ್ ಟು ಮೆನ್ಷನ್ ಹಿಯರ್. ದ ಕೆಮೇಲಿಯಾನ್, ಊಸರವಳ್ಳಿ, ಗೋಸುಂಬೆ ಅಂತ ಏನು ಕರೀತದೆ, ಇಟ್ ಅಕ್ವೈರ್ಸ್ ದ ಕಲರ್ ಆಫ್ ಸರೌಂಡಿಂಗ್ ಎನ್ವೈರ್ಮೆಂಟ್. ಅದು ಯಾವ ಥರದ್ದು ವಾತಾವರಣದೊಳಗೆ ಇರ್ತದೆ, ಸುತ್ತಮುತ್ತಲಿನ ವಾತಾವರಣದ ಕಲರನ್ನು ತನ್ನ ಬಾಡಿಗೆ ಅಡಾಪ್ಟ್ ಮಾಡ್ಕೋತದೆ. ಅಂದರೆ ತನ್ನ ಬಾಡಿಗೆ ಅದೇ ಕಲರನ್ನು ಮಿಮಿಕ್ರಿ ಮಾಡ್ಕೋತದೆ, ಕಾಪಿ ಮಾಡ್ಕೋತದೆ. ಯಾಕೆ? ಜಸ್ಟ್ ಟು ಎಸ್ಕೇಪ್ ಫ್ರಮ್ ದ ಪ್ರಿಡೇಟರ್ಸ್. ಬೇರೆ ಪ್ರಾಣಿ ಪಕ್ಷಿಗಳು ತನ್ನನ್ನು ತಿನ್ನಬಾರದು ಅಂಥೇಳಿ ಸರೌಂಡಿಂಗ್ ಎನ್ವೈರ್ಮೆಂಟ್ ಅದರದ್ದು ಕಲರನ್ನು ಈ ಕೆಮೇಲಿಯಾನ್, ದಟ್ ಈಸ್ ಗೋಸುಂಬೆ ಅಥವಾ ಊಸರವಳ್ಳಿ, ಅದು ತನ್ನ ಬಾಡಿಗೆ ಮಿಮಿಕ್ರಿ ಮಾಡ್ಕೋತದ, ಕಾಪಿ ಮಾಡ್ಕೋತದ. ದಿಸ್ ಈಸ್ ಬಿಕಾಸ್ ಆಫ್ ಪಿಗ್ಮೆಂಟ್ಸ್. ಅಂದರೆ ಯಾವ ಪಿಗ್ಮೆಂಟು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಾಡಿ ಒಳಗೆ ಇರ್ತದೆ ಅದಕ್ಕೆ ಮಾತ್ರ ನಾವೇನಂತ ಕರಿತೀವಿ, ಬಯಾಲಜಿಕಲ್ ಕಾಂಪೌಂಡ್ ಅಂತ ಕರಿತೀವಿ, ಅಥವಾ ಬಯಾಲಜಿಕಲ್ ಪಿಗ್ಮೆಂಟ್ ಅಂತ ಕರಿತೀವಿ. ದಿಸ್ ಆರ್ ದ ಪಿಗ್ಮೆಂಟ್ಸ್ ಸ್ಪೆಸಿಫಿಕಲಿ ಫೌಂಡ್ ಇನ್ ದ ಬಾಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಇದು ಬಯಾಲಜಿಕಲ್ ಪಿಗ್ಮೆಂಟಿಗೆ ನಾನು ಕೊಟ್ಟಂಥ ಡೆಫಿನಿಷನ್. ಈ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಗಳು ಎಲ್ಲಿರ್ತಾವ? ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಆರ್ ಆಲ್ಸೋ colored biological compounds. Why I am referring them as biological? Because they are found in the body of plants as well as some bacteria. This is interesting. ಈ photosynthetic pigmentಗಳು they are not only present in the body of plants. ಬರೀ ಗಿಡಗಳ ದೇಹದ ಒಳಗಡೆ ಮಾತ್ರ ಇರಂಗಿಲ್ಲ. Even bacteria are also having the photosynthetic pigments. ಬ್ಯಾಕ್ಟೀರಿಯಾಗಳ ಬಾಡಿ ಒಳಗನೂ ಈ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಇರ್ತದೆ. ದಟ್ ಮೀನ್ಸ್ ಇವನ್ ಬ್ಯಾಕ್ಟೀರಿಯಾ ಕ್ಯಾನ್ ಪರ್ಫಾರ್ಮ್ ದ photosynthesis to prepare their own food material. Of course, not all the bacteria. ಎಲ್ಲ ಬ್ಯಾಕ್ಟೀರಿಯಾಗಳಿಗೆ ಈ ಸ್ಟೇಟ್ಮೆಂಟ್ ಅಪ್ಲೈ ಆಗಂಗಿಲ್ಲ. ಕೆಲವು ಬ್ಯಾಕ್ಟೀರಿಯಾಗಳ ಬಾಡಿ ಒಳಗೆ ಈ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ಗಳು ಇರ್ತಾವ. ಆ್ಯಂಡ್ ದ ಬ್ಯಾಕ್ಟೀರಿಯಾ ವಿಚ್ ಆರ್ ಹ್ಯಾವಿಂಗ್ photosynthetic pigments, they can undergo the photosynthesis and they can prepare their own food. ಯಾವ ಬ್ಯಾಕ್ಟೀರಿಯಾಗಳ ಬಾಡಿ ಒಳಗಡೆಗೆ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಗಳು ಇರ್ತಾವ ಅಂಥವು ಮಾತ್ರ ಫೋಟೋಸಿಂಥಸಿಸನ್ನು ಕ್ಯಾರಿ ಔಟ್ ಮಾಡ್ತಾವ ಆ್ಯಂಡ್ ತಮಗೆ ಬೇಕಾಗಿರೋ ಫುಡ್ಡನ್ನು ತಾವೇ ಪ್ರೊಡ್ಯೂಸ್ ಮಾಡ್ತಾವ. ಸೊ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್, ಈಗ ಈ ಡೆಫಿನಿಷನ್ ಕ್ಲಿಯರ್ ಆಯಿತು. ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಅಂದರೆ ಕಲರ್ಡ್ ಬಯಾಲಜಿಕಲ್ ಕಾಂಪೌಂಡ್ಸು. ಅವು ಎಲ್ಲೆಲ್ಲಿರ್ತಾವ? ಪ್ಲಾಂಟ್ ಬಾಡಿ ಒಳಗಿರ್ತಾವ ಆ್ಯಂಡ್ ಬ್ಯಾಕ್ಟೀರಿಯಾ ಬಾಡಿ ಒಳಗಿರ್ತಾವ. ವಾಟ್ ಈಸ್ ದೇರ್ ಫಂಕ್ಷನ್? ಏನು ಮಾಡ್ತಾವ? ದೇ ಕ್ಯಾಪ್ಚರ್ ದ ಲೈಟ್ ಎನರ್ಜಿ. ವೆರಿ ಇಂಪಾರ್ಟೆಂಟ್. ವೇರ್ ದ ಪಿಗ್ಮೆಂಟ್ ಈಸ್ ಪ್ರೆಸೆಂಟ್, ಇಟ್ ಈಸ್ ಏಬಲ್ ಟು ಕ್ಯಾಪ್ಚರ್ ದ ಲೈಟ್ ಎನರ್ಜಿ. ಲೈಟ್ ಎನರ್ಜಿ, ಸೂರ್ಯನಿಂದ ಬರುವಂಥ ಬೆಳಕಿನ ಕಿರಣಗಳನ್ನು ಈ ಪಿಗ್ಮೆಂಟ್ಗಳು ಅಬ್ಸಾರ್ಬ್ ಮಾಡ್ಕೋತಾವ, ಅಂದರೆ ಹೀರ್ಕೋತಾವ. ನಿಮಗೆ ಈ ಸ್ಟೇಟ್ಮೆಂಟ್ ಗೊತ್ತಿರಬಹುದು. ಲೈಟ್ ರೇಸ್ ಕಂಟೈನ್ಸ್ ದ ಪ್ಯಾಕೆಟ್ಸ್ ಆಫ್ ಎನರ್ಜಿ ಕಾಲ್ಡ್ ಫೋಟಾನ್ಸ್. ಬೆಳಕಿನ ಕಿರಣಗಳಲ್ಲಿ ಫೋಟಾನ್ ಅನ್ನೋವಂಥ ಎನರ್ಜಿ ಪ್ಯಾಕೆಟ್, ನಿಜವಾಗ್ಲೂ ಎನರ್ಜಿ ಎದ್ರೊಳಗಿರ್ತದೆ ಅಂದರೆ ಫೋಟಾನ್ ಒಳಗಿರ್ತದೆ. ಆ ಫೋಟಾನನ್ನು ಯಾವುದು ಅಬ್ಸಾರ್ಬ್ ಮಾಡ್ಕೋತದ? ಈ ಪಿಗ್ಮೆಂಟ್ಗಳು ಅಬ್ಸಾರ್ಬ್ ಮಾಡ್ಕೋತಾವ. ಅಂದರೆ ಫೋಟೋಸಿಂಥಸಿಸ್ ನಡಿಬೇಕಾದ್ರೆ ಲೈಟ್ ಎನರ್ಜಿ ಬೇಕು. ಆ್ಯಂಡ್ ಲೈಟ್ ಎನರ್ಜಿ ಅಬ್ಸಾರ್ಬ್ ಆಗಬೇಕಾದ್ರೆ ದೇರ್ ಮಸ್ಟ್ ಬಿ ಪ್ರೆಸೆನ್ಸ್ ಆಫ್ ಪಿಗ್ಮೆಂಟ್. ಎಲ್ಲಿ ಪಿಗ್ಮೆಂಟ್ ಇರ್ತದ ಅಲ್ಲಿ ಲೈಟ್ ಎನರ್ಜಿ ಅಬ್ಸಾರ್ಬ್ ಆಗ್ತದ. ಎಲ್ಲಿ ಲೈಟ್ ಎನರ್ಜಿ ಅಬ್ಸಾರ್ಬ್ ಆಗ್ತದ ಅಲ್ಲೇ ಫೋಟೋಸಿಂಥಸಿಸ್ಸು ಕ್ಯಾರಿ ಔಟ್ ಆಗ್ತದ. ದಟ್ ಈಸ್ ವೈ ದ ಪ್ಲಾಂಟ್ಸ್ ಆರ್ ಏಬಲ್ ಟು ಡೂ ದ photosynthesis. So moving to the next part. In plants,
there are two types of pigments, chlorophylls and carotenoids. Apart from that, two more are there, I will explain later. They are colored because they absorb the particular wavelengths of light and reflect others. ಈ ಪ್ಲಾಂಟ್ ಬಾಡಿ ಒಳಗೆ ಇವು ಎರಡು ಮೇನ್ ಪಿಗ್ಮೆಂಟ್ಗಳನ್ನು ನಾವು ನೋಡ್ತೀವಿ. ಇದ್ರದ್ದು ಕೆಲಸ ಏನು? ಒನ್ ಈಸ್ ಕ್ಲೋರೋಫಿಲ್ ಆ್ಯಂಡ್ ಅನದರ್ ಈಸ್ ಕ್ಯಾರೋಟಿನಾಯ್ಡ್. ಇದು ಏನು ಕಲರ್ ಅಂತ ನೆಕ್ಸ್ಟ್ ಹೇಳ್ತೀನಿ. ಇವು ಎರಡೂ ಬೇರೆ ಬೇರೆ ವೇವ್ಲೆಂತ್ ಇರೋ ಅಂಥ ಲೈಟ್ ರೇಸ್ಗಳನ್ನು ಅಬ್ಸಾರ್ಬ್ ಮಾಡ್ಕೋತಾವ ಆ್ಯಂಡ್ ದ ರಿಮೈನಿಂಗ್ ಲೈಟ್ ರೇಸ್ ಆರ್ ರಿಫ್ಲೆಕ್ಟೆಡ್ ಬೈ ದ ಕ್ಲೋರೋಫಿಲ್ಸ್ ಆ್ಯಂಡ್ ಕ್ಯಾರೋಟಿನಾಯ್ಡ್ಸ್. Chlorophyll is the pigment that gives plants their green color by reflecting green light. Plants ಯಾಕೆ ಗ್ರೀನ್ ಕಾಣಿಸ್ತಾವ? ಅಫ್ಕೋರ್ಸ್ ದೆರ್ ಆರ್ ಡಿಫ್ರೆಂಟ್ ಶೇಡ್ಸ್ ಆಫ್ ಗ್ರೀನ್. ಹಸಿರು ಅಂದ್ಕೊಳ್ಳೇನೆ ನಿಮಗೆ ಒಂದೇ ಥರದ ಹಸಿರು ಕಾಣಿಸೋದಿಲ್ಲ, ಅದರೊಳಗೆ ಶೇಡ್ಸ್ ಬೇರೆ ಬೇರೆ ಇರ್ತಾವೆ. ಎಲ್ಲಿ ಕ್ಲೋರೋಫಿಲ್ ಇರ್ತದ, ಡೆಫಿನೆಟ್ಲಿ ದ್ಯಾಟ್ ಪ್ಲಾಂಟ್ ಪಾರ್ಟ್ ಇಟ್ ಅಪಿಯರ್ಸ್ ಗ್ರೀನ್ ಇನ್ color. Then one more is there, carotenoids. It reflects red, orange or yellow light. Red, orange and yellow light anna reflect ಮಾಡ್ತದ. Carotenoids are also present in the plant body. So moving to the pigments, ಯಾವ್ಯಾವವ? The main pigments of the plant body which are present in the plants are chlorophyll A. Remember, this is basically required to complete the photosynthesis. Photosynthesis ಅನ್ನು ಕ್ಯಾರಿ ಔಟ್ ಮಾಡಬೇಕಾದ್ರೆ ಮೋಸ್ಟ್ ಎಸೆನ್ಷಿಯಲ್ ಪಿಗ್ಮೆಂಟ್ ಯಾವುದದ? ಕ್ಲೋರೋಫಿಲ್ ಎ. ಅನದರ್ ಈಸ್ ಕ್ಲೋರೋಫಿಲ್ ಬಿ. ಆ್ಯಕ್ಚುಲಿ ದೆರ್ ಆರ್ 5 ಟೈಪ್ಸ್, A, B, C, D and E. Chlorophyll A, chlorophyll B, chlorophyll C, chlorophyll D and chlorophyll E. That's what I told. ಹಸಿರು ಅಂದ್ಕೊಳ್ಳೇನೆ ನಮಗೆ ಒಂದೇ ಥರ ಗ್ರೀನ್ ಕಾಣಲ್ಲ, ಅದರೊಳಗೆ ಯಾಕೆ ಶೇಡ್ಸ್ ಇರ್ತಾವು ಅಂತಂದ್ರೆ ದಟ್ ಈಸ್ ಡಿಪೆಂಡೆಂಟ್ ಆನ್ ಟೈಪ್ ಆಫ್ ದ ಕ್ಲೋರೋಫಿಲ್. ಒನ್ ಮೋರ್ ಈಸ್ ಝಾಂಥೋಫಿಲ್ ಆ್ಯಂಡ್ ಅನದರ್ ಈಸ್ ಕೆರೋಟಿನ್ ಆರ್ ಕೆರೋಟಿನಾಯ್ಡ್. ದೀಸ್ ಆರ್ ದ main pigments that are present in the plant body. Name the photosynthetic pigments: chlorophyll A, chlorophyll B, xanthophyll and carotenoid. So here you can see the complete type of plant pigments. The plant pigments are divided into two groups: photosynthetic pigments ಅಂದರೆ ಯಾವುದು ಲೈಟನ್ನು ಅಬ್ಸಾರ್ಬ್ ಮಾಡಿಕೊಂಡು ಫುಡ್ ಪ್ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ, ದಟ್ ಈಸ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್. ಪ್ರೊಟೆಕ್ಟಿವ್ ಪಿಗ್ಮೆಂಟ್ಸ್, ಈ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಗಳಿಗೆ ಪ್ರೊಟೆಕ್ಟ್ ಮಾಡಬೇಕು. ಪ್ರೊಟೆಕ್ಟಿವ್ ಪಿಗ್ಮೆಂಟ್ಸ್, ಬೋತ್ ಆಫ್ ದೆಮ್ ಆರ್ ಬಿಲಾಂಗಿಂಗ್ ಟು ದ ಕೆಟಗರಿ ಆಫ್ ಪ್ಲಾಂಟ್ ಪಿಗ್ಮೆಂಟ್ಸ್. ಸೊ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಒಳಗೆ ಕ್ಲೋರೋಫಿಲ್ಸ್, ದೇ ಪ್ರೊವೈಡ್ ಗ್ರೀನ್ ಕಲರ್. ಕ್ಲೋರೋಫಿಲ್ ಎ ಡಾರ್ಕ್ ಗ್ರೀನ್, chlorophyll B little bit light color, light green. Carotenoids are of two types. Yellow color ಇದ್ರೆ xanthophyll ಅಂತ ಕರಿಬೇಕು, orange color ಇದ್ರೆ carotene ಅಂತ ಕರಿಬೇಕು. So these are, so here you can see chlorophyll A dark green color, chlorophyll B light green color, xanthophyll yellow color and carotenoid it is the orange color. ಇನ್ನು ಪ್ರೊಟೆಕ್ಟಿವ್ ಪಿಗ್ಮೆಂಟ್ಸ್ ಅಂತ ಯಾವುದಕ್ಕೆ ಕರೀತಾರೆ? ಆಂಥೋಸಯಾನಿನ್ಸ್. ಆಂಥೋಸಯಾನಿನ್ಸ್ ಆರ್ ಆಲ್ಸೋ ದ ಪಿಗ್ಮೆಂಟ್ಸ್. ದೇ ಪ್ರೊವೈಡ್ ರೆಡ್ ಕಲರ್, ಪರ್ಪಲ್ ಆರ್ ಬ್ಲೂ ಕಲರ್. ಈ ಮೂರು ಕಲರ್ ಎಲ್ಲರೇ ಅಕ್ಯುಮಿಲೇಟ್ ಆಗಿತ್ತು ಪ್ಲಾಂಟ್ ಬಾಡಿ ಒಳಗಂದ್ರೆ ಅಲ್ಲಿರೋ ಅಂಥ ಪಿಗ್ಮೆಂಟ್ ಯಾವುದಿರ್ತದ? ಇಟ್ ಈಸ್ ಆಂಥೋಸಯಾನಿನ್. ಆರೆಂಜ್ ಇತ್ತು ಅಂದ್ರೆ ಕ್ಯಾರೋಟಿನ್ಸ್ ಇರ್ತಾವ, ಯೆಲ್ಲೋ ಇತ್ತು ಅಂದ್ರೆ ಝಾಂಥೋಫಿಲ್ ಇರ್ತದ, ಲೈಟ್ ಗ್ರೀನ್ ಕ್ಲೋರೋಫಿಲ್ ಬಿ, ಡಾರ್ಕ್ ಗ್ರೀನ್ ಕ್ಲೋರೋಫಿಲ್ ಎ. ಸೊ ಆಲ್ ದೀಸ್ ಆರ್ ದ ಪಿಗ್ಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಪ್ಲಾಂಟ್ ಬಾಡಿ. ಸೊ ಹಿಯರ್ ಯು ಕ್ಯಾನ್ ಸಿ ದ ಸೇಮ್ ಕಂಪ್ಯಾರಿಸನ್. ದ ಲೀವ್ಸ್ ಆಫ್ ಡಿಫರೆಂಟ್ ಕಲರ್, ಯಾವ್ಯಾವ ಪಿಗ್ಮೆಂಟು ಇದ್ದಾಗ ಈ ಥರದ ಕಲರ್ನ ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಯೂಶ್ವಲಿ ಡ್ಯೂರಿಂಗ್ ವಿಂಟರ್ ಸೀಸನ್
ಚಳಿಗಾಲ ಬಂದರೆ ಗ್ರೀನ್ ಲೀವ್ಸ್ ಇದ್ದದ್ದು ಯೆಲ್ಲೋಯಿಶ್ ಆಗಿ ಟರ್ನ್ ಆಗ್ತವ, ಆಮೇಲೆ ರೆಡ್ಡಿಶ್ ಆಗಿ ಟರ್ನ್ ಆಗ್ತವ, ಕೊನೆಗದು ಉದುರಿ ಬೀಳ್ತದೆ. ಅಂದ್ರೆ ಕ್ಲೋರೋಫಿಲ್ ಕಂಟೆಂಟು ಲೀವ್ಸ್ ಒಳಗೆ ಕಡಿಮೆ ಆದಂಗೆ ಇಟ್ ಟರ್ನ್ಸ್ ಟು ಡಿಫರೆಂಟ್ ಕಲರ್. ಹಿಯರ್ ದ 3 leaves ಆರ್ ಯೂಸ್ಡ್ ಇನ್ ದ ಕಂಪ್ಯಾರಿಸನ್. ದ ಗ್ರೀನ್ ಕಲರ್ ಆಫ್ ದ ಲೀಫ್ ಈಸ್ ಡ್ಯೂ ಟು chlorophyll. Yellow color of the leaf is orange, little bit yellowish orange. It is due to carotene, and the reddish shade is due to anthocyanin. So these are the different colors provided due to the presence of these photosynthetic pigments. Then moving to the next one, site of photosynthesis. ನಾನು ಆವಾಗಲಿಂದ ಹೇಳಲಿಕ್ಕತ್ತೀನಿ, ಎಲ್ಲಿ ಪಿಗ್ಮೆಂಟ್ ಇರ್ತದೆ ಅಲ್ಲಿ ಲೈಟ್ ಅಬ್ಸಾರ್ಬ್ ಆಗ್ತದೆ, ಆ್ಯಂಡ್ ಎಲ್ಲಿ ಲೈಟ್ ಅಬ್ಸಾರ್ಬ್ ಆಗ್ತದೆ ಅಲ್ಲೇ 100% ಫೋಟೋಸಿಂಥಸಿಸ್ ನಡೀತದೆ. ದಟ್ ಮೀನ್ಸ್ ಫಾರ್ ಶೋರ್ ದೆರ್ ವಿಲ್ ಬಿ ಫೋಟೋಸಿಂಥಸಿಸ್. ಎಕ್ಸಾಕ್ಟ್ಲಿ ವಿಚ್ ಒನ್ ಈಸ್ ದ ಸೈಟ್ ಆಫ್ ಫೋಟೋಸಿಂಥಸಿಸ್? ಪ್ಲಾಂಟ್ ಒಳಗೆ ಎಷ್ಟೋಕೊಂದು ಪಾರ್ಟ್ಸ್ ಅವ. ರೂಟ್ ಈಸ್ ದೇರ್, stem is there, leaves are there, flower is there, fruit is there, seed is there. ಅಂದರೆ ಬೇರ್ ಇರ್ತದ, ಕಾಂಡ ಇರ್ತದ, ಎಲೆಗಳು ಇರ್ತಾವ, ಹೂ ಇರ್ತದ, ಕಾಯಿ ಇರ್ತದ, ಬೀಜ ಇರ್ತದ. ಇವಿಷ್ಟು ಪಾರ್ಟ್ ಒಳಗೂ ಫೋಟೋಸಿಂಥಸಿಸ್ ಆಗ್ತದೋ ಅಥವಾ ಯಾವುದರೇ ಒಂದು ಪರ್ಟಿಕ್ಯುಲರ್ ಭಾಗದೊಳಗೆ ಮಾತ್ರ ಫೋಟೋಸಿಂಥಸಿಸ್ ಆಗ್ತದೋ? ಸೊ ದ ಸೈಟ್ ಆಫ್ ಫೋಟೋಸಿಂಥಸಿಸ್ ಆರ್ ಲೀವ್ಸ್. ಎಲೆಗಳು ಫೋಟೋಸಿಂಥಸಿಸ್ಸು ನಡೆಯೋ ಅಂಥ ಜಾಗ. ಏನಾಗ್ಲಿಕ್ಕತ್ತದ? ಹಿಯರ್ ಯು ಕ್ಯಾನ್ ಸಿ ಇನ್ ದ ಇಮೇಜ್, ದ ಲೈಟ್ ಫ್ರಾಮ್ ಸನ್, ದ ಸೋಲಾರ್ ಎನರ್ಜಿ ಈಸ್ ಅಬ್ಸಾರ್ಬ್ಡ್ ಬೈ ದ ಲೀವ್ಸ್. ಎಲೆಗಳೇ ಯಾಕೆ ಅಬ್ಸಾರ್ಬ್ ಮಾಡ್ಕೋಬೇಕು? ಬಿಕಾಸ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಗಳು ಜಾಸ್ತಿ ಇರೋದು ಎದ್ರೊಳಗೆ? ಲೀವ್ಸ್ ಒಳಗೆ. The high concentration of the photosynthetic pigments is observed in the leaves. That is why leaves are green in color due to the presence of chlorophyll. Then what happens during the photosynthesis? Carbon dioxide from the atmosphere, water from the soil, both of them enter into the leaf. ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಎಲ್ಲಿರ್ತದ? ಇಟ್ ಈಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್. ಇಟ್ ಎಂಟರ್ಸ್ ಇನ್ ಟು ದ ಲೀವ್ಸ್. ಎಲೆ ಒಳಗಡೆಗೆ ಹೋಗ್ತದೆ. ದೆನ್ ಹೌ ಇಟ್ ಎಂಟರ್ಸ್? ದ ಕಾರ್ಬನ್ ಡೈಆಕ್ಸೈಡ್ ಎಂಟರ್ಸ್ ದ ಲೀವ್ಸ್ ಥ್ರೂ ದ ಸ್ಟೊಮಾಟಾ. ಒನ್ ಮೋರ್ ನ್ಯೂ ಟರ್ಮ್. ವಾಟ್ ಆರ್ ಸ್ಟೊಮಾಟಾ? ದ ಮೈನ್ಯೂಟ್ ಓಪನಿಂಗ್ಸ್ ಪ್ರೆಸೆಂಟ್ ಆನ್ ದ ಲೀಫ್ ಎಪಿಡರ್ಮಿಸ್. ಎಲೆಯ ಮೇಲಿನ ಪದರೊಳಗಿರುವಂಥ ಸಣ್ಣ ಸಣ್ಣ ರಂಧ್ರಗಳು, ಪತ್ರರಂಧ್ರಗಳು ಅಂತ ಕಲ್ತಿರ್ತೀರಿ. ಈ ಪತ್ರರಂಧ್ರಗಳು ಅನ್ನೋದಕ್ಕೆ ಇನ್ ಇಂಗ್ಲೀಷ್ ದೇ ಆರ್ ಕಾಲ್ಡ್ ಸ್ಟೊಮಾಟಾ. ಥ್ರೂ ದ ಸ್ಟೊಮಾಟಾ ಕಾರ್ಬನ್ ಡೈಆಕ್ಸೈಡ್ ಎಂಟರ್ಸ್ ಇನ್ ಟು ದ ಲೀಫ್. ವಾಟರ್ ಈಸ್ ಸಪ್ಲೈಡ್ ಥ್ರೂ ದ ರೂಟ್. ಆ ಬೇರಿನ ಮುಖಾಂತರ ನೀರು ಎಲೆ ಭಾಗದೊಳಗೆ ಹೋಗಿ ಸೇರ್ಕೋತದ. ಆ್ಯಂಡ್ ಬೋತ್ ಆಫ್ ದೆಮ್ ಆರ್ ಕಂಬೈನಿಂಗ್ ವಿತ್ ಈಚ್ ಅದರ್ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್ ಎನರ್ಜಿ. ನೋಡ್ರಿ ಎಷ್ಟು ಕಂಪ್ಯಾರಿಸನ್ ಸಿಂಪಲ್ ಅದ ಅಂದ್ರೆ, ಇಫ್ ವಿ ವಾಂಟ್ ಟು ಕುಕ್ ದ ಫುಡ್, ನಾವು ಮನೆ ಒಳಗೂ ಅಡುಗೆ ಮಾಡಬೇಕು ಅಂದ್ರೆ ವಿ ನೀಡ್ ದ ಸೋರ್ಸ್ ಆಫ್ ಎನರ್ಜಿ. ನೀವು ಫಾಸಿಲ್ ಫ್ಯೂವೆಲ್ ಕಟ್ಟಿಗೆನರೇ ಬಳಸ್ಕೋರಿ, ಇದ್ಲನ್ನ ಬಳಸ್ಕೋರಿ, ಅಥವಾ ಕರೆಂಟ್ ಒಲೆಗಳನ್ನರೇ ಬಳಸ್ಕೋರಿ, ಇಲ್ಲ ಗ್ಯಾಸ್ ಸಿಲಿಂಡರ್ನರೇ ಬಳಸ್ಕೋರಿ. ಟು ಕುಕ್ ದ ಫುಡ್ ವಿ ಆರ್ ಆಲ್ಸೋ ಡಿಪೆಂಡೆಂಟ್ ಆನ್ ಒನ್ ಆರ್ ಅನದರ್ ಕೈಂಡ್ ಆಫ್ ಎನರ್ಜಿ ಸೋರ್ಸ್. ಲೈಕ್ ದ್ಯಾಟ್, ಇವನ್ ದೋ ಗ್ರೀನ್ ಪ್ಲಾಂಟ್ಸ್ ಆರ್ ಪ್ರಿಪೇರಿಂಗ್ ದ ಫುಡ್, ಎಲೆಗಳೊಳಗೆ ಆಹಾರ ತಯಾರು ಆಗ್ಲಿಕ್ಕತ್ತದ. ಬಟ್ ಈ ಫುಡ್ ತಯಾರಾಗಬೇಕಾದ್ರೆ ಇಲ್ಲಿನೂ ಏನು ರಿಕ್ವೈರ್ಮೆಂಟ್ ಅದ? ಎನರ್ಜಿ ಈಸ್ ರಿಕ್ವೈರ್ಡ್, ಆ್ಯಂಡ್ ದ್ಯಾಟ್ ಎನರ್ಜಿ ಈಸ್ ನಥಿಂಗ್ ಬಟ್ ಲೈಟ್ ಎನರ್ಜಿ. ಸೊ ವಾಟ್ ಈಸ್ ಹ್ಯಾಪನಿಂಗ್? ಈ ಲೀಫ್ ಒಳಗೇನು ಸೇರ್ಕೊಂಡದೀಗ? ಕಾರ್ಬನ್ ಡೈಆಕ್ಸೈಡ್ ಹ್ಯಾಸ್ ಎಂಟರ್ಡ್, ವಾಟರ್ ಈಸ್ ಸಪ್ಲೈಡ್, ದ ಲೈಟ್ ಎನರ್ಜಿ ಈಸ್ ಅವೈಲೇಬಲ್ ಇನ್ ದ ಕ್ಲೋರೋಪ್ಲಾಸ್ಟ್ where the chlorophyll is present. Both of them are entering into the photosynthesis, and finally we will get glucose,
ದ ಫಾರ್ಮುಲಾ C6H12O6. ಇಟ್ ಈಸ್ ಅ ಕಾರ್ಬೋಹೈಡ್ರೇಟ್. ನಾವು ಇದನ್ನೇ ಫುಡ್ ಅಂತ ತಿಂತೀವಿ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಗ್ಯಾಸ್, ಇಟ್ ಈಸ್ ಆಕ್ಸಿಜನ್. ಯಾಕೆ ಭೂಮಿ ಮೇಲೆ ಮಾತ್ರ ಲೈಫ್ ಫಾರ್ಮ್ಸು ಅದರ್ ಪ್ಲ್ಯಾನೆಟ್ಸಿಗೆ ಕಂಪೇರ್ ಮಾಡಿದರೆ ನಮ್ಮ ಭೂಮಿಗಿಂತನೂ ಬೇರೆ ಪ್ಲ್ಯಾನೆಟ್ಗಳ ಸೈಜ್ ಇನ್ನೂ ದೊಡ್ಡದ. ಬಟ್ ಅರ್ತ್ ಇಸ್ ದ ಓನ್ಲಿ ಒನ್ ಪ್ಲ್ಯಾನೆಟ್ ವಿಚ್ ಹ್ಯಾಸ್ ಸಪೋರ್ಟೆಡ್ ದ ಎಕ್ಸಿಸ್ಟೆನ್ಸ್ ಆಫ್ ಲೈಫ್. ಯಾಕೆ ಭೂಮಿ ಮೇಲೆ ಮಾತ್ರ ಜೀವಿಗಳು ಬದುಕಲಿಕ್ಕತ್ತಾವು ಅಂತಂದ್ರೆ ಬಿಕಾಸ್ ಆಫ್ ದ ಅವೈಲಬಿಲಿಟಿ ಆಫ್ ಫ್ರೀ ಆಕ್ಸಿಜನ್ ಫಾರ್ ರೆಸ್ಪಿರೇಷನ್. ನಾನು ಶಬ್ದ ಬಳಸಿದ್ದು ಫ್ರೀ ಆಕ್ಸಿಜನ್. ಸೇ ಫಾರ್ ಎಕ್ಸಾಂಪಲ್ H2O, ಇಲ್ಲಿನೂ ಏನದ ಆಕ್ಸಿಜನ್ ಈಸ್ ಪ್ರೆಸೆಂಟ್, ಆಮ್ಲಜನಕ. CO2, here also oxygen is present, but in these molecules the oxygen is present in the combined state. ಕಾರ್ಬನ್ ಡೈಆಕ್ಸೈಡ್ ಒಳಗೆ ಕಾರ್ಬನ್ ಜೊತೆಗೆ ಕಂಬೈನ್ ಆಗ್ಯದ, ವಾಟರ್ ಒಳಗೆ ಹೈಡ್ರೋಜನ್ ಜೊತೆಗೆ ಕಂಬೈನ್ ಆಗ್ಯದ. ಆ್ಯಂಡ್ ಹಿಯರ್ ಇಟ್ ಈಸ್ ಫ್ರೀ ಇನ್ ಕಂಡೀಷನ್. ಆ್ಯಂಡ್ ಓನ್ಲಿ ಫ್ರೀ ಆಕ್ಸಿಜನ್ ಕ್ಯಾನ್ ಬಿ ಯೂಸ್ಡ್ ಬೈ ದ ಆರ್ಗ್ಯಾನಿಸಮ್ಸ್ ಫಾರ್ ದ ಪರ್ಪಸ್ ಆಫ್ ರೆಸ್ಪಿರೇಷನ್. ಜೀವಿಗಳು ಉಸಿರಾಡಬೇಕಾದ್ರೆ ಫ್ರೀ ಆಗಿರೋಂಥ ಆಮ್ಲಜನಕ ಬೇಕು, ನಾಟ್ ಇನ್ ದ ಕಂಬೈನ್ಡ್ ಫಾರ್ಮ್. ಹಾಗಾಗಿ ಈ ಆಕ್ಸಿಜನ್ನು ಫ್ರೀ ಫಾರ್ಮ್ ಒಳಗಿದ್ದರೆ ಮಾತ್ರ ಅದನ್ನು ಪ್ರಾಣಿಗಳು ಉಸಿರಾಡಲಿಕ್ಕೆ ಬಳಸ್ಕೊತಾವ. ಆ್ಯಂಡ್ ಇಂಥ ಫ್ರೀ ಆಕ್ಸಿಜನ್ ಎಲ್ಲದ, ಇಟ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ದ ಅಟ್ಮಾಸ್ಫಿಯರ್ ಆಫ್ ಅರ್ತ್. ದಟ್ ಈಸ್ ವೈ ಅರ್ತ್ ಈಸ್ ದ ಓನ್ಲಿ ಒನ್ ಪ್ಲಾನೆಟ್ which has supported the growth and development of different life forms. Therefore, what are the products of photosynthesis? ನೋಡ್ರಿ ಪಾಪ, ಗ್ರೀನ್ ಪ್ಲಾಂಟ್ಸು ಫೋಟೋಸಿಂಥಸಿಸನ್ನು ಮಾಡದೇ ಇದ್ದರೆ, ಗೊತ್ತಿರ್ಲಾರ್ದೇ ಮಾಡ್ತಾವೆ. ಮಾಡದೇ ಇದ್ದರೆ ಏನಾಗ್ತಿತ್ತು? ಸ್ಕೇರ್ಸಿಟಿ ಆಫ್ ಫುಡ್, ಮೋಸ್ಟ್ ಪ್ರೊಬೆಬಲಿ ಫುಡ್ ಅನ್ನೋದು ಸಿಗ್ತಾನೇ ಇರಲಿಲ್ಲ. ಅಲ್ಲಿ ವೆಜಿಟೇಬಲ್ಸ್ ಬರ್ತಿದ್ದಿಲ್ಲ, ಫ್ರೂಟ್ಸ್ ಬರ್ತಿದ್ದಿಲ್ಲ, ಪ್ಲಾಂಟಿಗೆ ರಿಲೇಟೆಡ್ ಯಾವುದೇ ತಿನ್ನೋ ಅಂಥ ಪದಾರ್ಥ ಸಿಗಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಇಂಪಾಸಿಬಲ್ ಟು ಸರ್ವೈವ್ ಆನ್ ದ earth, because without photosynthesis there is no question of getting the molecular oxygen. The free oxygen is the product of photosynthesis. So both of them are very very important products which are obtained through the photosynthesis. And here now plants ಗೆ always ಆ ಪ್ಲಾಂಟ್ಗಳದ್ದು ಪ್ರಾಸೆಸ್ಸಿಗೆ ಅಪ್ರಿಷಿಯೇಟ್ ಮಾಡಬೇಕು, ಅದ್ರ ಬಗ್ಗೆ ನಮಗೆ ಪ್ರೌಡ್ ಫೀಲ್ ಇರಬೇಕು. ಬಿಕಾಸ್ ವಿ ಡೋಂಟ್ ಹ್ಯಾವ್ ದ ಎಬಿಲಿಟಿ ಟು ಸಿಂಥಸೈಸ್ ಅವರ್ ಓನ್ ಫುಡ್. ಯಾಕ್ರಿ ನಾವು ನಮ್ಮ ಕಿಚನ್ ಒಳಗೆ ಹೋಗಿ ನಾವೇ ಅಡುಗೆ ಮಾಡ್ಕೋತೀವಲ್ಲ, ಎದರಲ್ಲೇ ಅಡುಗೆ ಮಾಡ್ಕೊಳಿಕತ್ತೀವಿ? ವಿ ಆರ್ ಯೂಸಿಂಗ್ ದ ವೆಜಿಟೇಬಲ್ಸ್, ವಿ ಆರ್ ಯೂಸಿಂಗ್ ದ ಗ್ರೇನ್ಸ್, ವಿ ಆರ್ ಯೂಸಿಂಗ್ ಸಮ್ ಅದರ್ ಫ್ರೂಟ್ಸ್ ಆ್ಯಂಡ್ ಥಿಂಗ್ಸ್. ಆಲ್ ಆಫ್ ದೆಮ್ ಆರ್ ದ ಪ್ರಾಡಕ್ಟ್ಸ್ ಆಫ್ ಪ್ಲಾಂಟ್ಸ್. ನಮ್ಮ ಕೈ ಮೇಲೆ, ತಲೆ ಒಳಗೆ, ಮೈ ಮೇಲೆ ನಾವೆಲ್ಲರೂ ವೆಜಿಟೇಬಲ್ಸನ್ನು ಬೆಳಿಲಿಕ್ಕಾಗ್ತದ? ಇಲ್ಲ. ಜೋಳದ ಕಾಳು, ಅಕ್ಕಿ, ಗೋಧಿನ ನಮ್ಮ ಮೈ ಮೇಲೆ ಬೆಳ್ಕೊಳಿಕ್ಕಾಗ್ತದ? ಸಾಧ್ಯನೇ ಇಲ್ಲ. ಅಥವಾ ಹೋಗಲಿ, ನಾವೇ ಒಂದು 2-3 ತಾಸು ಬಿಸಿಲಿಗೆ ನಿಂತರೆ ಈಸ್ ಇಟ್ ಪಾಸಿಬಲ್? ಕ್ಯಾನ್ ವಿ ಸಿಂಥಸೈಸ್ ಅವರ್ ಫುಡ್? ಇಂಪಾಸಿಬಲ್. ಇವನ್ ದೋ ಮ್ಯಾನ್ ಬಾಡಿ ಈಸ್ more complicated than that of the plants, but we don't have that ability to synthesize our own food. This ability is only for the plants. Therefore the plants are the greatest organisms or the structures which are present on the earth. ಈ ಅರ್ಥನ್ನು ಸೇವ್ ಮಾಡಬೇಕು ಅಂದ್ರೆ ವೆರಿ ಡೆಫಿನೆಟ್ಲಿ ವಿ ಹ್ಯಾವ್ ಟು ಸೇವ್ ದ ಪ್ಲಾಂಟ್ಸ್. ನಾವು ಪ್ಲಾಂಟ್ಗಳನ್ನು ಸೇವ್ ಮಾಡಿಕೊಂಡ್ರೆ ಮಾತ್ರ ನಾವು ಉಳಿತೀವಿ, ನಮ್ಮ ಅರ್ತ್ ಅನ್ನೋ ಪ್ಲ್ಯಾನೆಟು ಉಳಿತದ. ಬಿಕಾಸ್ ಓನ್ಲಿ ದ ಪ್ಲಾಂಟ್ಸ್ ಕ್ಯಾನ್ ಪ್ರೊಡ್ಯೂಸ್ ಆಕ್ಸಿಜನ್, ಆ್ಯಂಡ್ ಆಕ್ಸಿಜನ್ ಈಸ್ ದ ಪ್ರಾಡಕ್ಟ್ ಆಫ್ ಫೋಟೋಸಿಂಥಸಿಸ್. ಓಕೆ, ಲೀವ್ಸ್ ಒಳಗೆ ಫೋಟೋಸಿಂಥಸಿಸ್ ಆಗ್ತದ ಅಂತ ಹೇಳಿದೆ. ಬಟ್ ಎಕ್ಸಾಕ್ಟ್ಲಿ ವೇರ್, ಎಲ್ಲಿ ಆಗ್ತದ ಲೀಫ್ ಒಳಗೆ ಫೋಟೋಸಿಂಥಸಿಸ್? See, this one is very important. Inside the leaf, the chloroplast is present. What is this chloroplast? It is a cell organelle. ನಾನು ನಿಮಗೆ ಹಳೆಯ ವಿಡಿಯೋ ಒಳಗೆ ಹೇಳಿದ್ದೆ, ಮುಂಚೆ ವಿಡಿಯೋ ಒಳಗೆ. Cell organelles, the tiny structures present in the cytoplasm of both plant and animal cell. ಅದೇ ಥರ ಈ ಲೀವ್ಸ್ ಒಳಗೆ ಕ್ಲೋರೋಪ್ಲಾಸ್ಟ್ ಅಂತ ಒಂದು
ಸಣ್ಣ ಸೆಲ್ ಆರ್ಗ್ಯಾನಲ್ಲು. ಈ ಕ್ಲೋರೋಪ್ಲಾಸ್ಟ್ ಒಳಗೆ ನಿಮಗೆ ಇಲ್ಲಿ ಬಂಡಲ್ ಥರ ಕಾಣಿಸ್ಲಿಕ್ಕತ್ತವ, ಆ್ಯಸ್ ಇಫ್ ದ ಸ್ಟ್ಯಾಕ್ ಆಫ್ ಕಾಯಿನ್ಸ್. ಕಾಯಿನ್ಗಳನ್ನು ಒಂದ್ರ ಮೇಲೆ ಒಂದಿಟ್ಟು ಬಂಡಲ್ ಮಾಡಿದರೆ ಹೆಂಗೆ ಕಾಣಿಸ್ತದಲ್ಲ ಆ ಥರ ಸ್ಟ್ರಕ್ಚರ್ಸು, ಅದೇ ಒಂದನ್ನು ಇಲ್ಲಿ ಎನ್ಲಾರ್ಜ್ ಮಾಡಿದ್ದದ. ದಿಸ್ ಸ್ಟ್ಯಾಕ್ ಈಸ್ ಕಾಲ್ಡ್ ಗ್ರಾನಮ್. ಈ ಒಂದು ಬಂಡಲ್ಲಿಗೆ ಏನಂತ ಕರೀತದ? ಗ್ರಾನಮ್ ಅಂತ ಕರೀತದ. ಆ್ಯಂಡ್ ದಿಸ್ ಗ್ರಾನಮ್ ಈಸ್ ಮೇಡಪ್ ಆಫ್ ಸ್ಮಾಲ್ ಪ್ಲೇಟ್ ಲೈಕ್ ಸ್ಟ್ರಕ್ಚರ್ಸ್. ಕೌಂಟ್ ಮಾಡೋಣ, 1 2 3 ಆ್ಯಂಡ್ 4. ಈ ಗ್ರಾನಮ್ಮದೊಳಗೆ 4 ಸಣ್ಣ ಸಣ್ಣ ಪ್ಲೇಟ್ ಲೈಕ್ ಸ್ಟ್ರಕ್ಚರ್ಸು ಒಂದ್ರ ಮೇಲೆ ಒಂದು ಅರೇಂಜ್ ಆಗ್ಯಾವ. ಇದಕ್ಕೇನಂತ ಕರಿಬೇಕು? ಥೆಲಕಾಯ್ಡ್ಸ್ ಅಂತ ಕರೀತಾರೆ. ಸೊ ಲೀಫ್ ಒಳಗಡೆಗೆ ಏನು ಪ್ರೆಸೆಂಟ್ ಅದ? ಕ್ಲೋರೋಪ್ಲಾಸ್ಟ್. ಇನ್ಸೈಡ್ ದ ಕ್ಲೋರೋಪ್ಲಾಸ್ಟ್ ಏನು ಪ್ರೆಸೆಂಟ್ ಅದ? ಗ್ರಾನಮ್. ಗ್ರಾನಮ್ ಎದರಿಂದ ತಯಾರಾಗ್ಯದ? ಗ್ರಾನಮ್ ಈಸ್ ಮೇಡಪ್ ಆಫ್ ಥೆಲಕಾಯ್ಡ್ಸ್. ಬಂಡಲ್ ಆಫ್ ಥೆಲಕಾಯ್ಡ್ಸ್ ಈಸ್ ಕಾಲ್ಡ್ ಗ್ರಾನಮ್. ಸೊ ಕಮಿಂಗ್ ಟು ದ ಮೇನ್ ಪಾಯಿಂಟ್, ಈ ಗ್ರಾನಮ್ದ ಸರ್ಫೇಸದ ಮೇಲೆ ಏನು ಪ್ರೆಸೆಂಟ್ ಇರ್ತಾವ? ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್. ಸೊ ಬಂದೆ ನೋಡ್ರಿ, ನಾನು ಆವಾಗಲಿಂದ ಹೇಳಲಿಕ್ಕತ್ತದ್ದು ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಅಂತ ಏನು ಸ್ಟಾರ್ಟ್ ಮಾಡಿದೆ ನಾ ವಿಡಿಯೋ. ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ, ಕೆರೋಟಿನಾಯ್ಡ್, ಝಾಂಥೋಫಿಲ್, ಇವೆಲ್ಲ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸು ಎದರ ಸರ್ಫೇಸ್ ಮೇಲೆ ಪ್ರೆಸೆಂಟ್ ಅವ? ಥೆಲಕಾಯ್ಡ್ ಸರ್ಫೇಸ್ ಮೇಲೆ. ಈಗ ಉಲ್ಟಾ ಹೋಗ್ತೀನಿ, ಥೆಲಕಾಯ್ಡ್ದ ಬಂಡಲ್ಸು ಕೂಡ್ಕೊಂಡು ಏನು ಪ್ರೊಡ್ಯೂಸ್ ಮಾಡ್ತಾವ? ಗ್ರಾನಮ್. ಗ್ರಾನಮ್ ಎಲ್ಲದ? ವಿಥಿನ್ ದ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಎಲ್ಲವ? ದೇ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಲೀವ್ಸ್. ಸೊ ಲೀಫಿಗೆ ಗ್ರೀನ್ ಕಲರ್ ಬರಲಿಕ್ಕೆ ಕಾರಣ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್. ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸು ಎದ್ರ ಮೇಲೆ ಪ್ರೆಸೆಂಟ್ ಅವ? ಥೆಲಕಾಯ್ಡ್ದ ಮೆಮರೇನದ ಮೇಲೆ. ಥೆಲಕಾಯ್ಡ್ದ ಬಂಡಲ್ಲಿಗೆ ಏನಂತ ಕರಿಬೇಕು? ಗ್ರಾನಮ್. ಗ್ರಾನಮ್ ಎದ್ರ ಒಳಗವ? ಕ್ಲೋರೋಪ್ಲಾಸ್ಟ್. ದೇರ್ಫೋರ್ chlorophyll is present in the chloroplast and it is responsible for green color of the leaves as well as other parts of the plant body. I hope it is clear. ಈ ಕ್ಲೋರೋಪ್ಲಾಸ್ಟ್ ಇರೋದ್ರಿಂದಾನೆ ಲೀವ್ಸು ಏನನ್ನ ಅಬ್ಸಾರ್ವ್ ಮಾಡ್ಕೋತಾವ? ಲೈಟ್ ಎನರ್ಜಿನ ಅಬ್ಸಾರ್ವ್ ಮಾಡ್ಕೋತಾವ. ಅಂದ್ರೆ ಲೈಟ್ ಎನರ್ಜಿ ಈಗ ಎಲ್ಲಿ ಅಬ್ಸಾರ್ವ್ ಆಗ್ಲಿಕ್ಕತ್ತದ? ಥೆಲಕಾಯ್ಡ್ಸ್ನಾಗ. ಯಾಕೆ? ಥೆಲಕಾಯ್ಡ್ಸ್ದ ಸರ್ಫೇಸ್ ಮೇಲೆ ಏನು ಪ್ರೆಸೆಂಟ್ ಅವ? ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್. ಸೊ ದಿಸ್ ಈಸ್ ಹೌ ದ ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ಲಾಂಟ್ ಬಾಡಿ ಆ್ಯಂಡ್ ಫೈನಲ್ ಪ್ರಾಡಕ್ಟ್ಸ್ ವಿ ಆರ್ ಗೆಟಿಂಗ್ ಆರ್ ಗ್ಲೂಕೋಸ್. ಇದನ್ನೇ ಫುಡ್ ಅಂತ ತಿಂತೀವಿ. And oxygen we are using it for the respiration purpose. Then last explanation, to produce one molecule of glucose, one molecule of glucose na and 6 molecules of oxygen na photosynthesis ಇಂದ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಎಷ್ಟು ವಾಟರ್ ಮಾಲಿಕ್ಯೂಲ್ ಬೇಕು, ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬೇಕು? To produce 1 molecule of glucose and 6 molecules of free oxygen in the photosynthesis, 6 molecules of water and 6 molecules of carbon dioxide are required. 6 molecule of water, 6 molecule of carbon dioxide ಜೊತೆಗೆ ಎಲ್ಲಿ ಮಿಕ್ಸ್ ಆಗಬೇಕದು? ಲೀಫ್ ಒಳಗೆ. ಇನ್ಸೈಡ್ ದ ಲೀಫ್ ವೇರ್ ಇಟ್ ಈಸ್ ಮಿಕ್ಸಿಂಗ್ ಇನ್ ದ ಕ್ಲೋರೋಪ್ಲಾಸ್ಟ್. ಇದಕ್ಕೆ ಎನರ್ಜಿ ಅಂತ ಯಾವುದು ಯೂಸ್ ಆಗ್ಲಿಕ್ಕತ್ತದ? ಲೈಟ್ ಎನರ್ಜಿ. ಆ್ಯಂಡ್ ಫೈನಲಿ ಅಟ್ ದ ಎಂಡ್ ಆಫ್ ದ process we are going to get 1 molecule of glucose and 6 molecules of 6 molecules of oxygen. So this is how the photosynthesis occurs in the green plants. And green plants ಯಾಕೆ ಫೋಟೋಸಿಂಥಸಿಸನ್ನು ಮಾಡ್ತಾವು ಅಂತಂದರೆ ಬಿಕಾಸ್ ದೇ ಆರ್ ಹ್ಯಾವಿಂಗ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್. ಎಷ್ಟು ಟೈಪ್ ಆಫ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಒಳಗೆ? 4 ಟೈಪು. ವಾಟ್ ಆರ್ ದೋಸ್? ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ, ಝಾಂಥೋಫಿಲ್ ಆ್ಯಂಡ್ ಕೆರೋಟಿನಾಯ್ಡ್. ಇವೆಲ್ಲ ಪಿಗ್ಮೆಂಟ್ಗಳು ಎಲ್ಲಿರ್ತಾವೆ? ಆ್ಯಕ್ಚುಲಿ ಪ್ರೆಸೆಂಟ್ ಆನ್ ದ
ಮೆಮರೇನ್ ಆಫ್ ಥೆಲಕಾಯ್ಡ್. ಥೆಲಕಾಯ್ಡ್ಗಳು ಒಂದರ ಮೇಲೊಂದು ಕುತ್ಕೊಂಡು ಬಂಡಲ್ ಮಾಡಿದಾಗ ಆ ಬಂಡಲಿಗೆ ಏನಂತ ಕರೀಬೇಕು? ಗ್ರ್ಯಾನಮ್ ಅಂತ ಕರೀತಾರೆ. ಇಂಥವು ಬಹಳಷ್ಟು ಗ್ರ್ಯಾನಮ್ ಎದ್ರೊಳಗಡೆಗವ? ಕ್ಲೋರೋಪ್ಲಾಸ್ಟ್. ಆ್ಯಂಡ್ ಬಹಳಷ್ಟು ಕ್ಲೋರೋಪ್ಲಾಸ್ಟ್ಗಳು ಎಲ್ಲವ? ಲೀವ್ಸ್ ಒಳಗೆ. ದೇರ್ ಫೋರ್ ದ ಲೀವ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ photosynthesis. Which is the source of energy for photosynthesis? It is oxygen. Sorry, light energy. The source of energy for the photosynthesis is light energy. What are the products of photosynthesis? Glucose and oxygen. Hope this explanation is clear for you. Thank you.